ಅಲ್ಲ, ಬಟ್ ಇಟ್ಸ್ ಲುಕಿಂಗ್ ಟು ಗುಡ್. ಚೆನ್ನಾಗಿ ಬಂದಿದೆ. ಇದಾಗಲ್ಲ ಅನ್ಸುತ್ತೆ. ಶೀ, ಸುಮ್ಮನೆ ಮಕ್ಕರಾದೆ ಇದು. ನಾನು ಅದು ಅದೇ ಥರ ಆಗುತ್ತೆ ಅಂದ್ಕೊಂಡು ಯೂಸ್ ಮಾಡಕ್ಕೆ ಬಂದ್ಬಿಟ್ಟೆ ಗೈಸ್. ಹಾಯ್ ಹೌದು, ನಮಸ್ಕಾರ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್, ಇವಾಗ ಒಂದು ಮದುವೆ ಇದೆ, ರೆಡಿ ಆಗ್ತಾ ಇದ್ದೀನಿ ನನ್ನ ಫ್ರೆಂಡ್. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಆಲ್ಮೋಸ್ಟು ಈ ಡ್ರೆಸ್ ಹಾಕ್ದಾಗೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ, ಬೇರೆದೆಲ್ಲ ಹಾಕ್ದಾಗೆ ಏನು ವಿಡಿಯೋಸು ಮಾಡಲ್ಲ. ಈ ಡ್ರೆಸ್ ಹಾಕ್ದಾಗೆ ಎಲ್ಲ ವಿಡಿಯೋಸ್ ಮಾಡೋದು. ಇವಾಗ ಒಂದು ಸಿಂಪಲ್ ಮೇಕಪ್ ಮಾಡ್ಕೊಳ್ಳುವ ಬನ್ನಿ, ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಗೊತ್ತಿರುತ್ತೆ ಆ್ಯಕ್ಚುಲಿ. ಏನು ಗೊತ್ತಾ, ನನಗೆ ಮೇಕಪ್ ಬಗ್ಗೆ ಏನೂ ಐಡಿಯಾ ಇಲ್ಲ, ನಾನೇನೂ ಯೂಸ್ ಮಾಡಲ್ಲ. ನಾನು ಹೆಂಗೆ ಸಿಂಪಲ್ ಮೇಕಪ್ ಮಾಡ್ಕೋತೀನಿ ಅದನ್ನಷ್ಟೇ ತೋರಿಸ್ತೀನಿ. ಸಿಂಪಲ್ ಮೇಕಪ್ಗೆ ಏನೇನು ಪ್ರಾಡಕ್ಟೆಲ್ಲ ಯೂಸ್ ಮಾಡ್ತಾರೆ ಅದೆಲ್ಲ ಏನು ಯೂಸ್ ಮಾಡಲ್ಲ. ನನ್ನ ಹತ್ರ ಏನೂ ಇಲ್ಲ. ಸೊ ಬನ್ನಿ, ನನ್ನ ಹತ್ರ ಏನಿದೆ ಅದರಲ್ಲಿ ಮೇಕಪ್ ಮಾಡ್ಕೊಂಡು ತೋರಿಸ್ತೀನಿ. ಏನಪ್ಪ ವಿಷಯ ಅಂತಂದರೆ, ನನ್ನ ಟ್ರೈಪೋಡ್ ಕಿತ್ತೋಗಿರೋದ್ರಿಂದ ನಂದು ಬುಕ್ಸ್ದು ಒಂದು ಬ್ಯಾಗ್ ಇದೆ, ಅದ್ರ ಮೇಲೆ ಇಟ್ಟಿದ್ದೀನಿ. ಐ ಡೋಂಟ್ ನೋ ಹೆಂಗೆ ಬರುತ್ತೆ, ಪೂರ್ತಿ ನಾನು ಕಾಣಲ್ವ ಏನೂ ಗೊತ್ತಿಲ್ಲ. ಇವಾಗ ಸ್ಟಾರ್ಟ್ ಮಾಡುವ ಬನ್ನಿ. ಫಸ್ಟ್ ಥಿಂಗ್, ನನ್ನ ಮಾಮಾ ಅರ್ಥವ್ರದ್ದು ಮಾಯ್ಚರೈಸರ್ನ ಯೂಸ್ ಮಾಡ್ತೀನಿ. ಇಟ್ಸ್ ಟೂ ಗುಡ್ ಗೈಸ್, ತುಂಬ ಲೈಟ್ ವೆಯ್ಟ್ ಇದೆ. ನಾನು ಇದ್ ಕಡೆ ನೋಡ್ಕೊಂಡು ಮಾಡ್ಕೋಬೇಕಲ್ವಾ, ಮಿರರ್ ಹತ್ತ ಇದೆಯಲ್ಲ, ಸೊ ಹಾಗೆ ಹಿಂಗೆ ಕಣ್ಣಿಗೆ ಗೊಟ್ಟೋಗ್ಬಿಡುತ್ತೆ. ಫಸ್ಟು ನನ್ನ ಕೈಗೆಲ್ಲ ಹಿಂಗೆ ಹಾಕ್ಕೊಂಡಿದ್ದೀನಿ. ನಾನು ಏನಾದರೂ ಕ್ಲಿಪ್ ಹಾಕ್ಬಿಡ್ಬೇಕಿತ್ತು, ಇಲ್ಲಾಂದರೆ ಮುಖದ ಮೇಲೆ ಬರ್ತಿರುತ್ತೆ ಸಲ. ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಮಿನಿಮಮ್ ಅಂದರೂ ಏನು ಗೊತ್ತಾ ಗೈಸ್, ಮಿನಿಮಮ್ ಅಂದರೂ ಒಂದು 5 ಮಿನಿಟ್ಸು ತುಂಬ ಜಾಸ್ತಿ ಅನಿಸುತ್ತೆ ನನಗೆ. ಅಷ್ಟೇ ನಾನು ಮೇಕಪ್ ಮಾಡ್ಕೊಳ್ಳೋದು. ಬಿಕಾಸ್ ಒಂದು ಸೆಕೆಂಡ್ ನಾನು ಕ್ಲಿಪ್ ಹಾಕ್ಕೊಬಿಡ್ತೀನಿ, ಇಲ್ಲಾಂದರೆ ದೆವ್ವ ಥರ ಕಾಣ್ತಿರ್ತೀನಿ, ಏನೂ ಇದನ್ನೇ ಮಾಡ್ಕೊಳಕ್ಕಾಗಲ್ಲ. ಒಂದು ಸೆಕೆಂಡ್ ಯಾ ಬಂದೆ. ಮಧ್ಯಾಹ್ನ ಊಟ ಏನೋ ಲೇಟಾಗಿ ಮಾಡಿದೆ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಹಸಿವಾಗಲಿಲ್ಲ, ಹೆವಿ ಹಸಿತೈತೆ. ಇನ್ನೇನು ಸಂಜೆ ಆಯ್ತಲ್ಲ, ಇನ್ನೇನು ತಿನ್ನೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಅಲ್ಲೇ ತಿನ್ನುವ ಅಂತ ಹೇಳ್ಬಿಟ್ಟು. ಕರೆಂಟ್ ಇಲ್ಲ ಗೈಸ್, ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದನ್ನು ಸ್ವಲ್ಪ ಹೀಗೆ ಆರೋದಕ್ಕೆ ಬಿಡಬೇಕು. ವೈ? ಬಿಕಾಸ್ ಆಯ್ಲಿ ಥರ ಕಾಣುತ್ತೆ. ಇದು ಆಯ್ಲಿನೇ, ಇದು ಆಯ್ಲಿನೇ, ಸೊ ಹಾಗಾಗಿ ಇಷ್ಟಾಗಿದೆ. ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಫಸ್ಟ್ ಈ ಥರ ಬರ್ತಾ ಇರಲಿಲ್ಲ, ಇವಾಗೇನೋ ಹೊಸ ಥರ ಬರ್ತಿದೆ ಗೈಸ್. ಸನ್ಸ್ಕ್ರೀನು ಎಷ್ಟು ಜಾಸ್ತಿ ಹಾಕೊತಾರೆ ಅಷ್ಟು ಒಳ್ಳೆಯದು, ಬಟ್ ನಾನು ಹಾಕೊಂಡ್ರೆ ತುಂಬ ಒಂಥರ ಆಯಿಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಮುಖ, ಸೊ ಹಾಗಾಗಿ ತುಂಬ ಹಾಕ್ಕೊಳ್ಳಲ್ಲ. ನೀಟಾಗಿ ಬ್ಲೆಂಡ್ ಆಗಿದೆಯಾ? ನೆಕ್ ಹತ್ರನೂ ಹಾಕೋಬೇಕು. ಇಲ್ಲ, ಈ ಪಾರ್ಟೇ ಒಂದು ಕಲರ್, ಈ ಪಾರ್ಟೇ ಒಂದು ಕಲರ್ ಹಾಕೋಗ್ಬಿಡುತ್ತೆ, ಸೊ ಹಂಗಾಗಿ ನೀಟಾಗಿ ಹಾಕ್ಕೋತೀನಿ. ಎಸ್ ಆಗಿದೆ ಗೈಸ್. ಒಂದೊಂದು ಎತ್ಕೊಂತಿದ್ದಂಗೆ ಹಂಗಂಗೆ ಇಟ್ಬಿಡ್ತೀನಿ. ಬಿಕಾಸ್ ಐ ನೋ ನಾನು ಎಷ್ಟು ಲೇಝಿ ಹುಡುಗಿ ಅಂತ. ಸೊ ನೆಕ್ಸ್ಟ್ ಇದರಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಒಂದು ಸೆಕೆಂಡ್ ಚೆಕ್ ಮಾಡುವ. ಅಪ್ಪ ಹೆಂಗೆ ಬೆಳಗುತ್ತಾ, ಕಣ್ಣಿಗೆ ಬೀಳ್ತಾ ಇದೆ. ಅದು ಯಾವುದ್ರದ್ದು ಅಂತ ಓದೋಕ್ಕೂ ಹೋಗ್ತಾ ಇಲ್ಲ. ಹಂಗೆ ಡ್ಯಾಸ್ಲರ್. ದೆನ್ ಇದೊಂದು ಲಿಕ್ವಿಡ್ ಮೇಕಪ್ನ ಹಾಕೋತಾ ಇದ್ದೀನಿ. ಅಯ್ಯೋ ಜಾಸ್ತಿ ಆಗೋಯ್ತು. ಇದು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋಬಹುದು. ಎಲ್ಲಿಟ್ಟಿದ್ದೀನಿ
ಬಟ್ ಅಷ್ಟು ನೀಟಾಗಿ ಆಗೋದು ಡೌಟ್ ಇದೆ. ಕೈಯಲ್ಲಿ ಬ್ಲೆಂಡ್ ಮಾಡ್ಕೊಬಿಟ್ರೆ ಇನ್ನೂ ಒಳ್ಳೆಯದು. ನೀಟಾಗಿ ಬ್ಲೆಂಡ್ ಆಗ್ತಿದ್ಯಾ? ನನಗೇನು ಅನ್ನಿಸ್ತಾ ಇಲ್ಲ. ಫುಲ್ ಎಲ್ಲ ಹಚ್ಬಿಡ್ತೀನಿ. ಸೊ ಒಂದು ಹತ್ರ ಒಂದೊಂದು ಕಲರ್ ಯಾಕತ್ತ. ಅಯ್ಯೋ ರಾಮ, ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ ಗೊತ್ತಾ, ಕ್ರೀಮ್ನ ಫುಲ್ ಹಿಂಗೆ ಹಚ್ಕೊಬಿಡೋದು. ಹಚ್ಕೊಂಡು ತುಂಬ ತೊಗೊತಿದ್ದೆ. ಏನಂತಂದ್ರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಬೇಕಾದ್ರೆ ತುಂಬ ತೊಗೋತಿದ್ದೆ ಸ್ಕೂಲ್ ಟೈಮಲ್ಲಿ. ಸಿಕ್ಕಾಪಟ್ಟೆ ಬೂದಿ ಥರ ಆಗ್ಬಿಡೋದು, ಬೂದಿ ಥರ ಮುಖ ಎಲ್ಲ ಒಂಥರ ಅನ್ಸೋದು. ಅವಾಗ ಹೋಗ್ಬಿಟ್ಟು ಟವಲ್ ತೊಗೊಂಡು ಫುಲ್ ಓಡಿಸ್ಬಿಡೋದು. ನಮ್ಮಮ್ಮ ಹಂಗೆ ಆ ಟವಲ್ ಎತ್ಕೊಂಡು ನೋಡಿದಾಗ ಗೊತ್ತಾಗೋದು ಅದರಲ್ಲೆಲ್ಲ ಕ್ರೀಮೇ ಇರೋದು. ಅವಾಗ ಸಿಕ್ಕಾಪಟ್ಟೆ ಬಯಸ್ಕೊಂಡಿದ್ದೀನಿ ಮಾತ್ರ. ಇವಾಗ ಗೊತ್ತಾಗುತ್ತೆ ಇದೆಲ್ಲ ದುಡ್ಡು ಕೊಡಬೇಕಾದ್ರೆ. ಸ್ವಲ್ಪನೇ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಬೇಗ ಖಾಲಿ ಆಗಿಬಿಡುತ್ತಲ್ಲ. ಬೇಗ ಖಾಲಿ ಆದರೆ ಅಷ್ಟು ದುಡ್ಡು ಎಲ್ಲಿ ತರೋದು ಅಂತ ಅಂದ್ಬಿಟ್ಟು ಫುಲ್ ಫೇಸ್ಗೆ ಹಾಕಿದ್ದೀನಿ ಗೈಸ್. ನಾನು ಹೆಂಗೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಅದನ್ನು ಹಂಗೆ ಪೋಸ್ಟ್ ಮಾಡ್ತೀನಿ. ದರ್ ಇಸ್ ನೋ ಕಟ್ ಎಡಿಟ್ಸ್, ಏನೂ ಇರೋದಿಲ್ಲ. ನೋಡುವ ಹೆಂಗೆ ಬರುತ್ತೆ ಅಂತ. ಮಿಕ್ಕಿದಿನ ಎಲ್ಲ ಅಪ್ಲೈ ಮಾಡಿಬಿಡ್ತೀನಿ. ನಾನು ಟ್ರೈ ಮಾಡ್ತೀನಿ ಗೈಸ್ ಮೈಕ್ ಹಾಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಮೈಕೇ ಬೇಡ, ಆ ರೇಂಜಿಗೆ ವಾಯ್ಸ್ ಇದೆ ನನಗೆ. ಸೊ ಕಂಪ್ಲೀಟ್ ಆಗಿದೆ. ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ನೀಟಾಗಿ ಬ್ಲೆಂಡ್ ಆಗಿದೆಯಾ ಏನು ಕತೆ ಅಂತ. ಇವಾಗ ಇದಿಷ್ಟು ಆಯಿತು. ಇಲ್ಲೊಂದು ಸ್ವಲ್ಪ ಬ್ಲಷ್ ಹಾಕೋತೀನಿ. ಆ್ಯಂಡ್ ಐನೇಲರ್ ಹಾಕ್ಕೊಳ್ಳೋದಿಲ್ಲ, ಐನೇಲರ್ ಬೇಡ, ಅದು ಜಸ್ಟ್ ಇಲ್ಲಿ ಕಾಜಲ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಒಂದು ಬಂದೇ ಇಡ್ತೀನಿ. ಏನಫ್ ಗೈಸ್. ಅದಾದಮೇಲೆ ನೆಕ್ಸ್ಟು ಆ್ಯಕ್ಸಸರೀಸ್ ಏನು ಹಾಕೊಳ್ಳೋದು ಅಂತ ನೋಡೋಣ. ಓಕೆನಾ ಗೈಸ್? ಕರೆಂಟ್ ಬಂತು, ಇವಾಗ ಜಸ್ಟ್ ಬಂತು. ವಿಡಿಯೋ ಆಫ್ ಆಗಿದ ತಕ್ಷಣ ಏನು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಹೊರ್ಟೋಯ್ತು. ಇವಾಗ ನೆಕ್ಸ್ಟು ನಾನು ಲಿಪ್ಸ್ಟಿಕ್ನ ಇಲ್ಲಿ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಏನು ಸ್ಮೆಲ್ ಇದೆ ಗೊತ್ತಾ? ಇದು ನನಗೆ ಲೇಕಿ ಕಲರ್ ಚಾಲೆಂಜಲ್ಲಿ ಕೊಟ್ಟಿದ್ದು. ಒಂದು ಸೆಕೆಂಡ್ ಮೇಕಪ್ ಏನು ಯೂಸ್ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ಯೂಸ್ ಮಾಡೋಣ. ಇದು ನಂದು ಲಿಪ್ ಲೈನರ್, ಇದೆಲ್ಲ ಬ್ರಷಸ್, ಇದು ಮೇಕಪ್ ಕಿಟ್ ಇದೆಲ್ಲ ಇಟ್ಕೊಂಡು ಮಾಡ್ತೀನಿ ಮೇಕಪ್ನ. ಅಯ್ಯೋ ಬೇಡಪ್ಪ, ಇಲ್ಲೇ ಇಟ್ಕೊಳ್ಳೋಣ, ಅಲ್ಲಿ ಜಾಗ ಇಲ್ಲ ತುಂಬ. ಎಸ್, ಇದರಲ್ಲಿ ಮಿರರ್ ಇದೆ, ಯೂಸ್ ಆಯಿತು ಸ್ವಲ್ಪ. ಈಗ ಏನು ಮಾಡ್ಕೋಬೇಕು ಫಸ್ಟ್ ಅಂತಂದರೆ, ಸ್ವಲ್ಪ ಈ ಪೌಡರ್ ಬೇಡ ಗೈಸ್, ನಂದು ಲ್ಯಾಕ್ಮಿ ಪೌಡರ್ ಇದೆ, ಪುಟಾಣಿ ಪೌಡರ್. ಯೂಶ್ವಲಿ ಪೌಡರ್ ಯೂಸ್ ಮಾಡೋದಿಲ್ಲ, ಮಾಡಿದ್ರೆ ಲ್ಯಾಕ್ಮಿ. ಅಷ್ಟೇ, ಪೌಡರ್ ತುಂಬ ಹಾಕೋದು ಬೇಡ, ನನಗೆ ಚೆನ್ನಾಗಿ ಕಾಣಲ್ಲ ವೈಸ್ ಪೌಡರು. ಈಗ ನೆಕ್ಸ್ಟ್ ಈ ಬ್ರಷ್ ಯೂಸ್ ಮಾಡಿಕೊಂಡು ಇಲ್ಲಿ ಕಣ್ಣು ಮೇಲೆ ಸ್ವಲ್ಪ ಬ್ಲಷ್ ಹಾಕೊಳ್ಳುವ.
ನಮ್ಮಪ್ಪ ಹೇಳಿದ್ದು 6 o'clock ಅಷ್ಟರಲ್ಲಿ ರೆಡಿ ಆಗಿಬಿಡು, 6 o'clock ಅಷ್ಟರಲ್ಲಿ ರೆಡಿ ಆಗು ಅಂತ. ಬಟ್ ನಾನು ಸ್ವಲ್ಪ ವಿಡಿಯೋಸ್ ಮಾಡೋದಿತ್ತಲ್ಲ, ಸ್ಟೇಕ್ ಟೈಮ್ ಅಂತ ಹೇಳಿ 5:30 ಅಲ್ಲ ಅನ್ಸುತ್ತೆ, ಈಗ 5:30 ಅನಿಸುತ್ತೆ, ಮೇ ಬಿ 5 o'clock ಹಂಗೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ವಿಡಿಯೋ ಮಾಡೋದಿದ್ದೆ, ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಎಡಿಟಿಂಗು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ನಾನು ಫಂಕ್ಷನ್ ಅಟೆಂಡ್ ಮಾಡೋ ಅಷ್ಟರಲ್ಲಿ ಏನಾಗಿರುತ್ತೆ ನನ್ನ ಮೇಕಪ್ ಅಂತ. ಎಸ್, ಚೆನ್ನಾಗಿದೆಯಾ? ಯಾ, ಈಗ ನಾವು ಬ್ಲಷ್ ಆ್ಯಕ್ಚುಲಿ ಆ ಕ್ರೀಮ್ದೇ ಹಾಕೋಬೋದು, ಬಟ್ ಬೇಡ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದೊಂದು ಸ್ವಲ್ಪ ನನ್ನ ಸ್ಕಿನ್ ಕಲರ್ ಇರೋದ್ರಿಂದ ಅಷ್ಟೊಂದು ಇದ್ರಾಗ ಕಾಣಲ್ಲ. ನಾನು ವಿಂಡೋ ಓಪನ್ ಮಾಡ್ತಾ ಇದ್ದೀನಿ, ಅದು ಮುಚ್ಕೋತಾ ಇದೆ. ಜಸ್ಟ್ ಅ ಮಿನಿಟ್ ಗೈಸ್. ಎಸ್ ಗೈಸ್, ನೀಟಾಗಿ ಬ್ಲೆಂಡ್ ಆಗಿದೆ. ದೆನ್ ನಾನು ಒಂದು ಇದು ಕಾಜಲ್ ತೊಗೊಂಡಿದ್ದೆ, ಅದು ಎಲ್ಲಿ ಕಳ್ಕೊಂಡೆ ಅಂತ ಗೊತ್ತಿಲ್ಲ. ಅದಾದಮೇಲೆ ನಾನು ತೊಗೊಳೋಕ್ಕೆ ಆಗಿಲ್ಲ. ನನ್ನ ಜಾಗದಲ್ಲಿ ಯಾರಾದರೂ ನಿಜ ಬೇರೆ ಹುಡುಗಿರು ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟು ತೊಗೊಂಡಿದ್ದು ಮಾಡಿಬಿಟ್ಟಿರೋರು. ನಾನು ಎಸ್ ಗೈಸ್, ಎಷ್ಟು ಡಾರ್ಕಾಗಿ ಎಷ್ಟು ನೀಟಾಗಿ ಕೂತ್ಕೊಂಡಿದ್ದೆ. ವಾವ್, ಲುಕಿಂಗ್ ಟು ಗುಡ್. ಇವಾಗ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಚೆನ್ನಾಯ್ತಾ? ನನಗೆ ನನ್ನ ಫೇಸಲ್ಲಿ ಐ ಮೇಕಪ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಸಖತ್ತಾಗಿ ಕಾಣುತ್ತೆ ಐ ಮೇಕಪ್. ಅದಕ್ಕೆ ಅದೊಂದು ಬಿಟ್ಟರೆ ಇನ್ನೇನು ಇಷ್ಟ ಆಗಲ್ಲ ನನಗೆ. ಇಷ್ಟೆಲ್ಲ ಮಾಡ್ಕೋತಾ ಇರಲಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಓಕೆ ಅಟ್ಲೀಸ್ಟ್ ಇಷ್ಟ ಆದರೂ ಇಲ್ಲ ಅಂತಂದರೆ ಹೇಗೆ ಮೇಕಪ್ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ. ಈಗ ನನ್ನದು ಲಿಪ್ ಲೈನರ್ ಹುಡುಕುವ ಸಮಯ. ಯಾ ಫಸ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ, ಬಟ್ ಇದು ನನ್ನ ಲಿಪ್ಗೆ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆ ಶಿಫ್ಟ್ ಆದೆ ನಾನು. ಅಯ್ಯೋ, ಇದು ಶಾಪ್ ಮಾಡಬೇಕು, ಕಿತ್ತೋಗ್ಬಿಡಿದೆ. 1 ಸೆಕೆಂಡ್ ಹಾಗೆ ರೀ, ಶಾಪ್ ಬಂದ್ಬಿಡ್ತೀನಿ. ಇವಾಗ ಐ ಮೇಕಪ್ ಮುಗ್ದಿದೆ, ಶಾಪ್ ಬಂದಿದ್ದೀನಿ. ಇವಾಗ ಲಿಪ್ಗೆ ಫಸ್ಟ್ ನಾನು ಲಿಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹಾಗೆ ಲಿಪ್ಸ್ಟಿಕ್ನ ಹಾಕಿ 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 ತುಂಬ ಬ್ಲ್ಯಾಕ್ ಆಗಿದೆ ನನ್ನ ಲಿಪ್ಸ್. ಅದಕ್ಕೆ ಮುಗೀತು. ಇವಾಗ ಲಿಪ್ ಲೈನರ್ ಹಾಕುವ. ಇದೇನೋ ಗೈಸ್, ಶಾಪ್ ಮಾಡ್ತಾ 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 ಮುರಿದು ಹೋಗುತ್ತತ್ತ. ಇದನ್ನ ಹಿಂಗೆ ಹಾಕೊಳಕ್ಕಾಗಲ್ಲ, 1 ಸೆಕೆಂಡ್ ಹಾಕೊಳಕ್ಕಾಗುತ್ತೆ ಅನ್ಸುತ್ತೆ. ಮಿರರಲ್ಲಿ ನೋಡಿಕೊಂಡು ಚೆನ್ನಾಗಿ ಬಂತು. ನಾನು ಸ್ವಲ್ಪ ಡಾರ್ಕಾಗಿ ಹಾಕ್ತೀನಿ ಲಿಪ್, ಅಂದರೆ ಲೈನರ್ಗಿಂತ ಸ್ವಲ್ಪ ಜಾಸ್ತಿ ಲಿಪ್ಸ್ಟಿಕ್ ಥರನೇ ಯೂಸ್ ಮಾಡ್ತೀನಿ. ಈಗ ಇದು ಮುಗ್ದಿದೆ. ಇದ್ರ ಮೇಲೆ ಸುಮ್ಮನೆ ಲಿಪ್ಸ್ಟಿಕ್ನ ಹಿಂಗೆ ಡಿಪ್ ಮಾಡ್ತೀನಿ ಅಷ್ಟೇ. ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ, ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಅಲ್ಲಿಗೆಲ್ಲ ಆಯಿತು.
ಡಾರ್ಕಾಗಿ ಕಾಣ್ತಾ ಇದೆಯಾ? ಎಸ್ ಗೈಸ್, ಇದೇ ನನ್ನ ಫೈನಲ್ ಮೇಕಪ್. 1 ಸೆಕೆಂಡ್, ಬಿಂದಿ ಇಟ್ಬಿಡುವ. ಹೇಗೆ ಕಾಣ್ತದೆ? ಇದೆಲ್ಲ ನೀಟಾಗಿ ಹೇರೆಲ್ಲ ಸೆಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಇದು ತುಂಬ ಕೆಟ್ಟದಾಗಿ ಮಾಡ್ಕೊಬಿಡ್ತೀನಿ ಕೈನೆಲ್ಲ. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಸಾರಿ, ಲೈಟ್ ಇಲ್ವಲ್ಲ, ಕರೆಂಟ್ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಹಿಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಅಲೌಡ್ ಇಟ್. ತುಂಬ ಚೆನ್ನಾಗಿ ಕಾಣ್ಸುತ್ತೆ ಗೈಸ್. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಮೇಕಪ್. ತುಂಬ ಇಷ್ಟ ಆಯಿತು. ಅದು ಏನು ಕರೆಂಟ್ ಇಲ್ಲದೆ ಲೈಟ್ಸ್ ಏನೂ ಇರಲಿಲ್ಲ. ಇದು ಅಷ್ಟು ಡಾರ್ಕಾಗಿ ಕಾಣಿಸಲ್ಲ. ಇದು ಏನರದು ಚಾರ್ಜರ್ ಲೈಟ್ ಅದು. ಸೊ ಅಷ್ಟು ಡಾರ್ಕಾಗಿ ಕಾಣಲ್ಲ. ಬಟ್ ಇಟ್ಸ್ ಲುಕಿಂಗ್ ಟೂ ಗುಡ್. ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಆಕ್ಸೆಸರೀಸ್ ಎಲ್ಲ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ಬನ್ನಿ ಇವಾಗ ಹಾಕೊಂಡು ಮುಗಿಸ್ಬಿಡ್ತೀನಿ. ಫಸ್ಟು ಮುಗಿಸಿ ಆಮೇಲೆ ಲಾಸ್ಟಿಗೆ ಮಾತಾಡ್ತೀನಿ. ಲಾಸ್ಟ್ ಫೈನಲ್ ಲುಕ್ಕಿಂಗ್ ಬರುತ್ತೆ ಅಂತ ನೋಡೋಣ. ಅದನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಬನ್ನಿ. ಡ್ರೆಸ್ಸಿಗೆ ಜುಮ್ಕಿನೇ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ಅದನ್ನು ಹುಡುಕ್ತಾ ಇದ್ದೀನಿ. ನಂತರ ಇಷ್ಟಿತ್ತು, ಬಟ್ ಏನು ಮಾಡ್ಕೊಂಡು ಅಂತ ನನಗೆ ಗೊತ್ತಾಗಲ್ಲ. ಅದೆಲ್ಲ ಇದರಲ್ಲಿ ಸ್ವಲ್ಪ ಇದೆ. ನನಗೆ ಎಷ್ಟೇ ಜುಮ್ಕಿ ಇದ್ರು ಏನೇ ಇದ್ರು ಇದು ಒಂದ್ರ ಮೇಲೆ ಕಣ್ಣೋಗುತ್ತೆ. ಇದು ಸಕ್ಕತ್ತಾಗಿ ಕಾಣುತ್ತೆ ಗೈಸ್ ಹಾಕೊಂಡ್ರೆ. ಇದು ಚೆನ್ನಾಗಿದೆ. ಇದು ದಿಸ್ ಇಸ್ ಆಲ್ಸೋ ಗುಡ್. ನಾನು ಎರಡು ಟ್ರೈ ಮಾಡಿ ನೋಡ್ತೀನಿ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ವೇರ್ ಮಾಡ್ತೀನಿ. ಐ ವಿಲ್ ಶೋ ಯು ಎರಡು ಹೆಂಗೆ ಕಾಣುತ್ತೆ ಅಂತ. 1 ಸೆಕೆಂಡ್. ಓಕೆ, ಅದು ಹೆಂಗೆ ಕಾಣ್ತಿದೆ. ಗೈಸ್, ಇದು ಈ ಥರ ಕಾಣ್ತಿದೆ. ಈ ಥರ ಕಾಣ್ತಿದೆ. ಬೆಸ್ಟ್ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಇದು ಗೋಲ್ಡನ್ ಕಲರ್ ಇರೋದ್ರಿಂದ ಅಷ್ಟು ಸೂಟ್ ಆಗ್ತಿಲ್ಲ. ಇದು ಬ್ಲೂ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಸ್ಟೋನ್ಸ್ ಇದೆಯಲ್ಲ, ಇಟ್ಸ್ ಲುಕಿಂಗ್ ಗುಡ್. ಸೊ ಹಾಗಾಗಿ ಇದನ್ನು ವೇರ್ ಮಾಡ್ತೀನಿ ಇವಾಗ. ಯೂಶ್ವಲಾಗಿ ಯಾರ್ದು ಮದುವೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಲ್ಲ. ಅದು ಇವಾಗ ಅಭ್ಯಾಸ ಆಗಿರೋದು. ಮೊದಲು ಫೋಟೋಸ್ಗೂ ಹೋಗ್ತಾ ಇರಲಿಲ್ಲ. ಏನೋ ಇಷ್ಟನೇ ಆಗ್ತಿರ್ಲಿಲ್ಲ ನನಗೆ. ಹೋಗಿದ ತಕ್ಷಣ ಫಸ್ಟ್ ಹೋಗಿರೋದು ಏನು, ನನ್ನ ಮದುವೆಗೆ ಹೋಗೋದು ಏನು ಮಿಷನ್ ಏನಿದೆ ಅದನ್ನು ಮುಗಿಸ್ಕೊಂಡು ಬಂದುಬಿಡ್ತಿದ್ದೆ. ಮೀನ್ಸ್ ಊಟ ಮಾಡ್ಕೊಂಡು ಬಂದುಬಿಡೋದಷ್ಟೇ. ಎಲ್ಲ ಹೋಗೋಕ್ಕೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಈಗ ನನ್ನ ಫ್ರೆಂಡೇ ಮದುವೆ ಆಗಿರೋದ್ರಿಂದ ಹೋಗಲೇಬೇಕು. ಹೆಂಗೆ ಹೇಳ್ತದೆ, ತುಂಬ ಮುದ್ದಾಗಿದೆ. ಐ ಡೋಂಟ್ ನೋ ನಿಮಗೆ ಹೆಂಗೆ ಕಾಣ್ತಿದೆ ಕ್ಲಾರಿಟಿ ಎಲ್ಲ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಏನು ಆದರೂ ಫ್ಲ್ಯಾಶ್ ಎಲ್ಲ ಆನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇಷ್ಟೇ ನನ್ನ ಮೇಕಪ್ ಎಲ್ಲ ಇಷ್ಟೇ. ಇವಾಗ ಕೈಗೆ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡು ಬ್ಯಾಂಗಲ್ಸ್ ಹಾಕ್ಕೊಳ್ತೀನಿ. ಹಾಕೋತೀನಿ, ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಬ್ಯಾಂಗಲ್ಸ್ ಹಾಕ್ಕೊಂಡು. ಸೊ ಅದಕ್ಕೋಸ್ಕರ ಹಾಕೋತೀನಿ. ಈಗ ಎಲ್ಲಿಡ್ತೀನಿ ಅಂತ ಹುಡ್ಕೋದೆ ಒಂದು ದೊಡ್ಡ ಕೆಲಸ ನನಗೆ. ಬಟ್ ಇಟ್ಸ್ ಓಕೆ, ಹುಡ್ಕಾಕೊಂತೀನಿ. ನಾನು ಅಂದ್ಕೊಂಡೆ ಬ್ಯಾಂಗಲ್ಸ್ ಹಾಕ್ಕೊಳ್ಳೋಣ ಅಂತ. ಆಮೇಲೆ ಐಡಿಯಾ ಬಂತು, ಒಂದು ಸ್ವಲ್ಪ ಬ್ಯಾಂಗಲ್ಸ್ನ ಹಾಕ್ಕೊಂಡು ಇನ್ನೊಂದು ಕೈಗೆ ವಾಚ್ ಹಾಕ್ಕೊಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗೆ ಮಾಡ್ತೀನಿ. ಇಲ್ಲ ಅಂತಂದರೆ ಎರಡೂ ಕೈಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ನೋಡೋಣ. ಯಾವ ಮೇಕಪ್ ಹಾಕಿಲ್ಲ ಅಂತಂದ್ರೂ ಕೈಗೆ ಕಾಲಿಗೆ ಇದನ್ನಂತೂ ಯೂಸ್ ಮಾಡಿ. ಇಲ್ಲ ಕೈ ಕಾಲು ಫುಲ್ ಎಲ್ಲ ಹಾಳಾಗಿ ಹೊಟ್ಟೋಗ್ಬಿಟ್ಟಿರುತ್ತೆ. ಏನೂ ಮಾಡಿರಲ್ಲ ಗೊತ್ತಾ, ನಾನು ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ, ಧೂಳೆಲ್ಲ ಬಂದುಬಿಟ್ಟಿರುತ್ತೆ. ಸುಮ್ಮನೆ ಓಡಾಡಿರ್ತೀನಲ್ಲ, ಧೂಳೆಲ್ಲ ಬಂದು ಕುತ್ಕೊಬಿಟ್ಟಿರುತ್ತೆ. ಈಗ ನೇಲ್ ಪಾಲಿಶ್ ರಿಮೂವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೂ ಇಲ್ಲ ಅನಿಸುತ್ತೆ ಆ್ಯಕ್ಚುಲಿ. ಇದು ಏನು ಗೈಸ್, ಎಲ್ಲಿಡಬೇಕಿತ್ತು ಗೊತ್ತಾ, ಕೋಲ್ಡ್ ಪ್ಲೇಸಲ್ಲಿ ಇಡಬೇಕಿತ್ತು. ನಾನು ತೊಗೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ಅದು ಡೋರ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಕಬೋರ್ಡ್ದು ಮುಚ್ಚಿಬಿಟ್ಟಿದ್ದೀನಿ. ಸೊ ಎಲ್ಲ ಹೊಟ್ಟೋಗಿದೆ. ಇನ್ನೊಂದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇದ್ರೆ ನೇಲ್ ಪಾಲಿಶ್ ರಿಮೂವ್ ಮಾಡ್ತೀನಿ, ಅದರ್ವೈಸ್ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ನಮ್ಮನೆ ಫ್ರಿಡ್ಜ್ ಮಾತ್ರ ಹಿಂಗೆ, ಎರಡು ಮನೆ ಫ್ರಿಡ್ಜ್ ಹಿಂಗೆ ಇಲ್ಲಿದೆ. ಇಲ್ಲಿದೆ. ಇದು ನೇಲ್ ಪಾಲಿಶ್ ರಿಮೂವರ್ ಅಲ್ಲ,
ಐ ಮೇಕಪ್. ಬಟ್ ಇವಾಗ ಇದನ್ನೇ ಯೂಸ್ ಮಾಡ್ತೀನಿ ಗೈಸ್. ಅಲ್ಲಿದೆ ನೈಲ್ ಪಾಲಿಶ್ ರಿಮೂವರು. ಈಗ ಅದಕ್ಕೆ ಹೀಗೆಲ್ಲ ಕಾಟನ್ ಹಾಕ್ಕೊಂಡು ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ. ಸೊ ಹಂಗಾಗಿ ಐ ಮೇಕಪ್ ರಿಮೂವರೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಾಕು. ಇದಾಗಲ್ಲ ಅನಿಸುತ್ತೆ. ಶೀ ಸುಮ್ಮನೆ ಮಕ್ಕರದೆ ಇದು ಗೈಸ್. ನಾನು ಯಾವುದೂ ಟ್ರೈ ಮಾಡಿದ್ದೆ, ಅದಾಗಿತ್ತು. ಬಟ್ ಇಟ್ಸ್ ಓಕೆ, ಅದನ್ನು ಹಂಗೆ ಇಡ್ತಾ ಇದ್ದೀನಿ. ಬನ್ನಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ನಾನು ಈ ಥರದ್ದು ಯೂಸ್ ಮಾಡಿದೆ ಗೈಸ್. ಮೇ ಬಿ ಅದು ಈ ಥರ ಬರೋ ನೈಲ್ ಪಾಲಿಶ್ ರಿಮೂವರ್ ಇರಬೇಕು. ಶೆಟ್, ರಾಂಗ್ ಮೆಸೇಜ್ ಕೊಟ್ಟೆ ನಾನು ಅಂತಂದರೆ ನನಗೆ ತಲೆಗೇನೋ ಆಗ್ಬಿಟ್ಟಿದೆ. ಈಗ ಹೋಗುತ್ತೆ ನೋಡಿ. ಅಯ್ಯೋ ರಾಮ, ನನಗೆ ಎಷ್ಟು ಮಕ್ಕರಾಗ್ಬಿಟ್ಟೆ ನಾನು ಅಂತ ಅನ್ನಿಸ್ತೈತೆ. ಹೋಯ್ತು. ನನಗೆ ಒಂದ್ಸಲಿ ನಮ್ಮ ಮಮ್ಮಿಗೆ ಹೇಳಿದೆ ತೊಗೊಂಬಂದು ಕೊಡೋಕ್ಕೆ. ಅವ್ರು ಇದೇ ಥರ ತೊಗೊಂಬಂದು ಕೊಟ್ಟಿದ್ರು. ಈ ಥರ ಲಿಕ್ವಿಡ್ ಇರಲಿಲ್ಲ. ನಾನು ಅದು ಅದೇ ಥರ ಆಗುತ್ತೆ ಅಂದ್ಕೊಂಡು ಯೂಸ್ ಮಾಡೋಕ್ಕೆ ಬಂದ್ಬಿಟ್ಟೆ ಗೈಸ್. ನೈಲ್ ಪಾಲಿಷ್ನ ಹಾಕಲ್ಲ ನಾನು. ಅದೇ ಮತ್ತೆ ಹಾಕೋದು, ಅದೇ ರಿಮೂವ್ ಮಾಡೋದು, ಆಗೋದು ರಿಮೂವ್ ಮಾಡೋದು ಆಗಿಬಿಡುತ್ತೆ. ಸೊ ನಾನು ಹಾಕ್ತಾ ಇಲ್ಲ. ಇಷ್ಟೇ, ನೋಡೋಣ. ಕತ್ತೆಗೇನಾದರೂ ಹಾಕೋಕ್ಕಾದ್ರೆ ಹಾಕ್ತೀನಿ, ಅದರ್ವೈಸ್ ಬ್ಯಾಂಗಲ್, ವಾಚ್ ಅಷ್ಟೇ. ಹೇರ್ಸ್ನ ಹಿಂಗೆ ಫ್ರೀ ಏಸೇ ಬಿಟ್ಟಿರ್ತೀನಿ. ಬಿಕಾಸ್ ಕಟ್ ಮಾಡಿಸಿರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಶೇಪು. ಒಣಗಿದ್ರೆ 2 ಪಾರ್ಟಿಷನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗೆ ಬಿಟ್ಟಿರ್ತೀನಿ. ಅದಾದಮೇಲೆ ಹೀಲ್ಸ್. ಇಷ್ಟೇ ನಂದು ಮೇಕಪ್. ವೆರಿ ಸಿಂಪಲ್. ಆ್ಯಕ್ಚುಲಿ ಏನು ಗೊತ್ತಾ, ವಿಡಿಯೋ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ತುಂಬ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಸಿಂಪಲ್ ಮೇಕಪ್ಗೇನೆ. ಅದರ್ವೈಸ್ ಇಷ್ಟು ಮಾಡ್ತಾ ಇರಲಿಲ್ಲ ನಾನು. ಹೇ ಗೈಸ್, ನೋಡಿದ್ರಲ್ಲ ಹೇಗಿತ್ತು ನನ್ನ ಸಿಂಪಲ್ ಮೇಕಪ್ ಲುಕ್. ಈ ಥರ ಕಾಣೋದಕ್ಕೆ ಯಾವ್ಯಾವ ಥರ ಮೇಕಪ್ ಮಾಡ್ತೀನಿ ನಾನು ಅಂತ. ಅಷ್ಟೇ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.